ಮೊದಲನೆಯ ಪ್ರಶ್ನೆ, ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಯಾವುದು? ಎ ಸಂವಿಧಾನ, ಬಿ ಭಗವದ್ಗೀತೆ, ಸಿ ಕುರಾನ್, ಡಿ ಬೈಬಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೈಬಲ್. ಇನ್ನು ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ವರ್ಷಗಳು? ಎ 18 ವರ್ಷ, ಬಿ 21 ವರ್ಷ, ಸಿ 16 ವರ್ಷಗಳು, ಡಿ 23 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 18 ವರ್ಷ. ಮೂರನೆಯ ಪ್ರಶ್ನೆ, ಯಾವ ತರಕಾರಿ ಕೂದಲು ಉದುರುವುದನ್ನ ತಡೆಯುತ್ತದೆ? ಎ ಕ್ಯಾರೆಟ್, ಬಿ ನಲ್ಲಿಕಾಯಿ, ಸಿ ಬೀಟ್ರೋಟ್, ಡಿ ಹಾಗಲಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್. ನಾಲ್ಕನೆಯ ಪ್ರಶ್ನೆ, ಅರ್ಜುನನ ಶಂಖದ ಹೆಸರೇನು? ಎ ದೇವದತ್ತ, ಬಿ ಮನ್ಮಥ, ಸಿ ಪಾಂಚಜನ್ಯ, ಡಿ ಕಲ್ಪವೃಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇವದತ್ತ. ಐದನೆಯ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಎ 26 ಅಕ್ಷರಗಳು, ಬಿ 24 ಅಕ್ಷರಗಳು, ಸಿ 28 ಅಕ್ಷರಗಳು, ಡಿ 27 ಅಕ್ಷರಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 26. ಆರನೆಯ ಪ್ರಶ್ನೆ, ಯಾವ ಜೀವಿಯ ಹೃದಯವನ್ನ ಮನುಷ್ಯನಿಗೆ ಹಾಕಬಹುದು? ಎ ನಾಯಿ, ಬಿ ಕೋತಿ, ಸಿ ಹಸು, ಡಿ ಹಂದಿಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿಯ ಹೃದಯವನ್ನ. ಏಳನೆಯ ಪ್ರಶ್ನೆ, ಯಾವ ಬೆಳೆಯನ್ನ ಬಿಳಿ ಚಿನ್ನ ಎಂದು ಕರೆಯುತ್ತಾರೆ? ಎ ಹತ್ತಿ, ಬಿ ಆಲೂಗಡ್ಡೆ, ಸಿ ಕಬ್ಬು, ಡಿ ಭತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿಯನ್ನ. ಎಂಟನೆಯ ಪ್ರಶ್ನೆ, ನರ ದೌರ್ಬಲ್ಯಕ್ಕೆ ನಾವು ಏನನ್ನ ಸೇವನೆ ಮಾಡಬೇಕು? ಎ ಪಪಾಯ ಹಣ್ಣು, ಬಿ ಆರೆಂಜ್, ಸಿ ಸಪೋಟ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಪೋಟ. ಒಂಬತ್ತನೆಯ ಪ್ರಶ್ನೆ, ಮೊಟ್ಟೆ ತಿಂದರೆ ಏನಾಗುತ್ತದೆ? ಎ ಕಣ್ಣಿನ ಆರೋಗ್ಯ, ಬಿ ತೂಕ ಹೆಚ್ಚಳ, ಸಿ ಕೂದಲು ಬೆಳವಣಿಗೆ, ಡಿ ಎತ್ತರ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎತ್ತರ ಹೆಚ್ಚು. ಇನ್ನು ಹತ್ತನೆಯ ಪ್ರಶ್ನೆ, ಒಂಟೆ ನೀರನ್ನು ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು? ಎ 2 ತಿಂಗಳು, ಬಿ 7 ತಿಂಗಳು, ಸಿ 3 ವರ್ಷಗಳು, ಡಿ 5 ತಿಂಗಳಿನಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 7 ತಿಂಗಳು. 11ನೆಯ ಪ್ರಶ್ನೆ, ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವಂತಹ ಭಾರತದ ರಾಜ್ಯ ಯಾವುದು? ಎ ಪಂಜಾಬ್, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. 12ನೆಯ ಪ್ರಶ್ನೆ, ಯಾವುದನ್ನ ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ? ಎ ಹೈದರಾಬಾದ್, ಬಿ ಚೆನ್ನೈ, ಸಿ ನವದೆಹಲಿ, ಡಿ ನಮ್ಮ ಬೆಂಗಳೂರು.
ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. 13ನೆಯ ಪ್ರಶ್ನೆ, ಲೈಟರ್ನಲ್ಲಿ ಯಾವ ಅನಿಲವನ್ನು ಬಳಸಲಾಗಿದೆ? ಎ ಬ್ಯೂಟೇನ್, ಬಿ ಗ್ಯಾಸ್, ಸಿ ಪೆಟ್ರೋಲ್, ಡಿ ಸಾರಜನಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯೂಟೇನ್. 14ನೆಯ ಪ್ರಶ್ನೆ, ಅತ್ಯಂತ ವೇಗವಾಗಿ ಬೆಳೆಯುವಂತಹ ಸಸ್ಯ ಯಾವುದು? ಎ ನೀಲಗಿರಿ ಮರ, ಬಿ ಬೇವಿನ ಮರ, ಸಿ ಬಿದಿರಿನ ಮರ, ಡಿ ಮಾವಿನ ಹಣ್ಣಿನ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರಿನ ಮರ. ಇನ್ನು 15ನೆಯ ಪ್ರಶ್ನೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಮನೆ ಒರೆಸಿದರೆ ಅಶುಭ. ಎ ಗುರುವಾರ, ಬಿ ಅಮಾವಾಸ್ಯ ದಿನ, ಸಿ ಶುಕ್ರವಾರ, ಡಿ ಮಂಗಳವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುರುವಾರ ಮತ್ತು ಆಪ್ಷನ್ ಡಿ ಅಮಾವಾಸ್ಯ ದಿನ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.